ಸಾವಿರ ಜನ ನರೇಗಾ ವರ್ಕರ್ಸ್ ಇದಾರಲ್ಲ ಸರ್, ಅವ್ರಿಗೆ 6-7 ತಿಂಗಳಿಂದ ಸಂಬಳ ಬಂದಿಲ್ಲ. ಇದು ಕರ್ನಾಟಕಕ್ಕೆ ಮಾತ್ರ ಹಿಂಗೆ ಆಗ್ತಾ ಇದೆಯಾ, ಇಲ್ಲಾಂದ್ರೆ ಎಲ್ಲ ರಾಜ್ಯದಲ್ಲೂ ನರೇಗಾ ದುಡ್ಡು ಕೊಡ್ತಾ ಇಲ್ವಾ ಅಂತ? ಇಂಜಿನಿಯರ್ಸ್ ಭಾಳ ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ. ಇಡೀ ದೇಶದಲ್ಲಿ ಹಿಂಗಿದೆ. ಅನೇಕ ರಾಜ್ಯಗಳಲ್ಲಿ ನರೇಗಾ ಹಣನ ಕಾಲಕ್ಕೆ ಸರಿಯಾಗಿ ತಲುಪಿಸಲ್ಲ. ನಂಬರ್ 2, ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಖರ್ಚು ಮಾಡಬೇಕಾಗುತ್ತೆ, ಅವರು ಕೊಟ್ಟಾಗ ಈಸ್ಕೋಬೇಕಾಗುತ್ತೆ. ಸೊ ಇದು ಪ್ರತಿ ವರ್ಷವೂ ಕೂಡ ನಡೀತಾ ಇರ್ತಕ್ಕಂಥ ರೀತಿ. ಸೊ ಇದು ನಡೀತದೆ. ಬಟ್ ನಾವು ಅನೇಕ ಸಾರಿ ಪತ್ರ ಬರೆದಿದ್ದೀವಿ. ನಡೀತಾ ಇತ್ತಾ ಇಲ್ಲಾಂದ್ರೆ NDA ಬಂದ್ಮೇಲೆ ನಡೀತಾ ಇದೆಯಾ? UPA ಹೋಗು ಹಿಂಗೆ ಇತ್ತ ಸರ್? ಅಲ್ಲ, UPA-ನಲ್ಲಿ ಇರ್ತದೆ, NDA-ನಲ್ಲಿ ಮಾತ್ರ ಇದೆ. ಸರ್, ಇವತ್ತು ಬಿಜೆಪಿ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸರ್. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗಬೇಕು. ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗಬೇಕು. ಏನು ತಪ್ಪೇನಿದೆ ಮುಖ್ಯಮಂತ್ರಿ ಸರ್? ನಿಮ್ಮ ಪ್ರಕಾರ ಏನಪ್ಪ ತಪ್ಪು? ಅಲ್ಲ, ನಮ್ಮ ಪ್ರಕಾರ ಬಿಜೆಪಿ ಅವರು ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಪೊಲಿಟಿಕಲ್ ಆಗಿ ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಹೇಳಿದ್ರು, ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ ಅಂತ. ಅದು 100ಕ್ಕೆ 100 ಸುಳ್ಳು. ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರಿಗೆ. ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳಿರ್ತವೆ, ಯಾರ್ಯಾರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ. ಮತ್ತು ಅವ್ರು ಪೊಲೀಸ್ BJP ಅವರು ಏನು ಡಿಮ್ಯಾಂಡ್ ಮಾಡ್ತಿದ್ರು, RSS JDS-ನವರು ಮತ್ತು BJP-ಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು, ಜುಡಿಷಿಯಲ್ ಎಂಕ್ವೈರಿ ಮಾಡ್ತಿರ್ತೀವಿ. ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ, ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು. ಸರ್, ವಿಧಾನಸೌಧದ ಭದ್ರತಾ ವಿಭಾಗ DGP ಪತ್ರ ಬರೆದಿದ್ದಾರೆ ಸರ್. ಅಂದರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು, ಅಂದರೆ ಅಲ್ಲಿ ತೊಂದರೆ ಆಗುತ್ತೆ, ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯದವರಿಗೆ ಪತ್ರ ಬರೆದಿದ್ದಾರೆ ಸರ್. ಯಾರಿಗೆ? ಇವರು DPR ಸೆಕ್ರೆಟರಿ ಸತ್ಯವತಿ ಅವರಿಗೆ. ಆಯ್ತು, ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಅದು ಉತ್ತರ ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಅಲ್ಲ, ಬಟ್ ಅವ್ರು ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏನಂತ ಬರೆದಿದ್ದಾರೆ ಗೊತ್ತಾ? ನೀವು ಓದಿದ್ಯಾ ಪೂರ? ಲೆಟರ್ ಓದಿದ್ದೀವಿ ಸರ್. ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ದಾರೆ? ಅಲ್ಲ, ನೀವು ಸರ್ಕಾರ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನಗೆ ಹೇಳಿದ್ರು, ನಾನು ಪುಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ? ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು, ಭಾಗವಹಿಸಿದ್ರು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದೆಯಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ? ಸತ್ಯವತಿ ಏನು ಮಾಡಿದ್ದಾಳೆ? ಸತ್ಯವತಿ ಏನು ಮಾಡಿಲ್ಲಪ್ಪ? ಎಲ್ಲಿ ವಿಧಾನಸೌಧದಲ್ಲಿ ಏನು ನಡೆದಿದ್ರಿ? ಅಲ್ಲ, ವಿಧಾನಸೌಧದಲ್ಲಿ ಏನು ನಡೆದಿದೆ ಹೇಳಪ್ಪ ನೀನು. ಏನು ಸಮಸ್ಯೆ ಆಯಿತು ಅಂತ ಆ ಥರ ಹೇಳಿದ್ರ? ಅನಾಲಿಸಿಸ್ ನಡೀತಾ ಇರುವಂತದ್ದು ಆ ಥರ ಬರ್ದಿದಾರ ಹಂಗೆ ಅಲ್ಲಿ? ಇಲ್ಲ, ಆ ಥರ ಅಲ್ಲಿ ಬರ್ದಿಲ್ಲ. ಮತ್ತೆ ನೀನೇ ಪ್ರಶ್ನೆ ಮಾಡ್ತೀಯ? ಅಲ್ಲ, ನೀನು ಲೆಟರ್ ಓದ್ದವನು, ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ತೀಯ? ಅದು ಬೇರೆ ಪ್ರಶ್ನೆಯ. ನೋಡಯ್ಯ, ವಿಧಾನಸೌಧದ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದರೆ ಯಾರು? ಮೈಸೂರು ಬೆಂಗಳೂರು ಸಿಟಿಗೆ ಕಮಿಷನರು.
ತಿಳಿಸಿದ್ರ ತಿಳಿಸ್ಬೇಕಾ ಬೇಡ? ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೊಂದು ಮಾತಾಡಿದ್ರೆ ಅಲ್ಲ ಪತ್ರದ ಮೇಲೆ ಮಾತಾಡಿದ್ವಿ ಸರ್ ಅಷ್ಟೇ. ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ. ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕಾ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ಲವೋ ಅಂತ ಮಾಡಿ ಹೇಳಬೇಕಾ ಬೇಡ? ಭದ್ರತೆ ಬಗ್ಗೆ ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿನಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ ಸರ್? ಇಟ್ ಈಸ್ ಅ ಸೀರಿಯಸ್ ಲ್ಯಾಪ್ಸ್. ನಿಮ್ಗೆ ಹೇಳಿಲ್ಲ ಅಂತ ಏನಾದರೂ ಆಗಿದ್ರೆ ಅದು ಡಿಲಿಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್. ಇದು ಇಟ್ ಈಸ್ ಅ ಸೀರಿಯಸ್ ಲ್ಯಾಪ್ಸ್. ಕೀಪಿಂಗ್ ಸಿದ್ದರಾಮಯ್ಯ ಡಾರ್ಕ್ ಇಟ್ ಸೆಲ್ಫ್ ಚೀಫ್ ಮಿನಿಸ್ಟರ್. ನೋಡಪ್ಪ, ರೆಗ್ಯುಲರ್ ಕೋರ್ಸ್ನಲ್ಲಿ DPR ಸೆಕ್ರೆಟರಿ ಹೇಳಿದ್ದಾರೆ, ನನ್ನ ಕೇಳಿದ್ರು ಚೀಫ್ ಸೆಕ್ರೆಟರಿ, ನನಗೆ ಮಾಡೋಣ ಸರ್ ಅಂತ ಹೇಳಿದ್ರು. ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ, ಮಾಡೋಣ ಆಯಿತು ಮಾಡಿ ಅಂತ. ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್ನು. ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಸರ್ಕಾರದ್ದೇನಿಲ್ಲ. ಸ್ಟೇಡಿಯಂಗೆ ತಮ್ಮ ಕರೆದಿರಲಿಲ್ಲ ಇಲ್ಲ, ಕರೆದಿಲ್ಲ. ಇಲ್ಲ ಈ ತರ ಮನೆಯಲ್ಲಿ ಸಭೆ ಆಗಿದೆ. ಮನೆಯಲ್ಲಿ CS ಇಲ್ಲ. ಯಾರು ನಿಮ್ಗೆಲ್ಲ ಇವೆಲ್ಲ ಹೇಳಿದವರು? BJP ಹೇಳೋದು ಕೇಳ್ಕೊಂಡು ಹೇಳ್ತಾ ಇದ್ರು. ಮತ್ತೆ ಅಲ್ಲ, ನಿಮ್ಗೆ ಮಾಹಿತಿ ಅಂದ್ರೆ ಎಲ್ಲಿಂದ ಬಂತು? ಹೋಮ್ ಮಿನಿಸ್ಟರ್ ಜೊತೆಗೆ DCM ಅವರು CS ಅವರು ಸಭೆ ಆಯ್ತು, ಒಟ್ಟಿಗೆ ಆಯ್ತು. ಇಲ್ಲ, DCMಗೂ ಗೊತ್ತಿಲ್ಲ, ಅಲ್ಲ ಇವ್ರಿಗೆ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೂ. ಒಬ್ಬರು ಕೇಳ್ರಿ ಸರ್. ಈಗ ಮನೆಯಿಂದ ಬರ್ತಾ ಈಗ ಮನೆಯಲ್ಲಿ ಅಲ್ಲ, ಇವತ್ತೇನಾದ್ರು ಮನೇಲಿ ಸಭೆ ಆಯ್ತಾ ಈ ಸಂಬಂಧ ಅಂತ ಸರ್? ಯಾವುದು ಈ ಎಲ್ಲ ವಿಚಾರ ಗೃಹ ಮಂತ್ರಿಗಳದು DCM ಅವ್ರದ್ದು ಏನಾದ್ರು ಸಭೆ ಆಯ್ತಾ ಸರ್ ತಮ್ಮ ಜೊತೆಗೆ ಇವತ್ತು ಅಂತ? ಈ ವಿಚಾರಗಳ ಬಗ್ಗೆ ಯಾವ್ದಾದ್ರು ಸಭೆ ಆಗಿದೆಯಾ ಅಂತ ಅಷ್ಟೇ ಇವತ್ತು. ಈಗ ಅದು ಯಾಕೆ ಬೇಕು ನಿಮಗೆ? ಆಯ್ತಾ ಕೇಳ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಸಭೆಗಳು ನಡೀತಲೇ ಇರ್ತವೆ, ಅಧಿಕಾರಿಗಳ ಕರೆದು ಮಾತಾಡ್ತಲೇ ಇರ್ತೀನಿ. ಅದೇ ಸಭೆ ನಡೀತಾ ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀರಿ. ನಾರ್ಮಲ್ ಕೋರ್ಸ್ನಲ್ಲಿ ಸಭೆಗಳು ನಡೀತಾ ಇರ್ತವೆ. ಅದರಿಂದ ಅಧಿಕಾರಿಗಳನ್ನು ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತವೆ. ಮಾಡಿದ್ದೀವಿ. ಸುಭಾಷ್ ಕೊಲೆ ಪ್ರಕರಣದಲ್ಲಿ ಸರ್ NIAಗೆ ಕೇಸ್ ಟ್ರಾನ್ಸ್ಫರ್ ಆಗಿದೆ ಸರ್. ಈಗ ತಾನೇ ಹೇಳಿದ್ರು, DGP ಈಗ ಹೇಳಿದ್ರು, ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ. ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ. ಸರ್ ಏನು ಗೊತ್ತಾ ಸರ್, ನೀವು ಸಿಟ್ಟಾದ್ರೂ ಚಿಂತೆ ಇಲ್ಲ, ಇದರಿಂದ ಒಂಚೂರು ಮುಜುಗರ ಆಗಲಿಲ್ವಾ ಸರ್ ಸರ್ಕಾರಕ್ಕೆ ಇಡೀ ಪ್ರಕರಣಕ್ಕೆ? ಸರ್ಕಾರ ಏನು ತಪ್ಪು ಏನು ಮಾಡದೇ ಇವರು ಮುಜುಗರ ಯಾಕಾಗುತ್ತೆ? ನೋಡಪ್ಪ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ, ಗೊತ್ತಾಯ್ತಾ? ಸರ್ಕಾರಕ್ಕೆ ಮುಜುಗರ. ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ? ಕುಂಭಮೇಳದಲ್ಲಿ ಇದು ಮಾಡಿದವರು ಒಂದು ಸೇತುವೆ ಬಿದ್ದೋಯ್ತು, ಅವತ್ತೇ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದೆ, 100 ಜನ ಸತ್ತೋದ್ರು. ಆಗ ಮಾಡಿದ್ರ? ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು? ನೀವೆಲ್ಲ ಕೇಳಿದ್ರ? ಕುಂಭಮೇಳದಲ್ಲಿ 50-60 ಜನ ಸತ್ತೋದ್ರು, ಕೇಳಿದ್ರ ನೀವು? ಅವ್ರು ರಾಜೀನಾಮೆ ಕೊಟ್ರ? BJP ಅವ್ರು ಕೇಳಿದ್ರ? ಓಲಿ ಕುಮಾರಸ್ವಾಮಿ ಕೇಳಿದ್ರ? ಬಟ್ ಇಲ್ಲಿ ಕೇಂದ್ರ ಸಚಿವರು ಎಲ್ಲರೂ ಇಡೀ ಸರ್ಕಾರದ ಇಮೇಜ್ ಹೋಗಿದೆ, ಮತ್ತೆ ಬೆಂಗಳೂರದ ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ. ನೋಡಪ್ಪ, BJPಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಇವು ಯಾವುವು ಕೂಡ ನನ್ನನ್ನು ಕರೆದ್ರು, ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್, ನೀವು ಬರಬಹುದು ಅಂತ ಹೇಳಿದ್ರು. ಆಯಿತು ಮಾಡಿ ಅಂತ ಹೇಳಿದೆ, ಓಕೆ ಅಂತ. ಬಟ್ ಕ್ರಿಕೆಟ್ ಅಸೋಸಿಯೇಷನ್ನವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ.
ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಸರ್ ನಮಗೆ ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ಯ. ಅದು ನನಗೆ ಗೊತ್ತಾದ್ದು 5:45ಕ್ಕೆ ಬರ್ಕಳಿ ಕರೆಕ್ಟಾಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹಿಂದೆ ಮಾಡಿದ್ದಾರೆ, ನಾರ್ಮಲ್ ಕೋರ್ಸ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಬಹಳ ದಿನದಿಂದ ಸರ್ ಕ್ರಿಕೆಟ್ ಸ್ಟೇಡಿಯಂನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದು ಚಿಕ್ಕದು, ಪರಿಶೀಲನೆ ಮಾಡ್ತೀವಿ ಅದನ್ನ. ಯಾಕಂದ್ರೆ ಈ ತರ ನೋಡ್ಬೇಕಲ್ಲ ಸರ್. ವ್ಯಕ್ತಿಗತವಾಗಿ ನಿಮ್ಮ ಆಡಳಿತದಲ್ಲಿ ಈ ತರದೊಂದು ಘಟನೆ ಆಗಬಾರ್ದಾಗಿತ್ತು ಅನ್ನುವಂಥ ನಮಗಿರುವಂಥದ್ದು. ನಿಮ್ಮ ಯಾರ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಆಡಳಿತದಲ್ಲಂತೂ ಆಗಲೇಬಾರ್ದಾಗಿತ್ತು. ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ನಿಮ್ಮ ಆಡಳಿತದಲ್ಲಿ ನಮ್ಮ ಆಡಳಿತ ಇಲ್ಲಪ್ಪ. ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ಯಾರ ಕಾಲದಲ್ಲೂ ಆಗಬಾರ್ದು, ನಮ್ಮ ಕಾಲದಲ್ಲೂ ಆಗಬಾರ್ದು. ಆಗಾಗ ಬೇಸರ ಇದೆಯಾ ಅಂತ ತಮಗೆ? ಆಗಾಗ ಬೇಸರ ಕಾಣ್ತಾ ಇದೆ. ಇಲ್ಲೇ ನೋಡಪ್ಪ, ನಾನು ಇದು ಆಗಬಾರ್ದು ಅಂತ ಹೇಳಿದ್ದೀನಿ, ಆಗಬಾರ್ದು ಅಂತ ಹೇಳಿದ್ದೀನಿ. ಹದಿನೇ ಪ್ರಶ್ನೆ ಕೇಳಿದ್ರೆ ಪುನಃ ಹದಿನೇ ಪದ ಬೇರೊಂದು ರೀತಿಯಲ್ಲಿ ಕೇಳಿ ಆಗಬಾರ್ದು. ಐ ರಿಪೀಟ್, ಐ ರೀಟ್ರೇಟ್, ಆಗಬಾರ್ದಾಗಿತ್ತು. ಇದು ಅಹಿತಕರ ಘಟನೆ. ಇಂಥ ಘಟನೆ ಆಗಬಾರ್ದಾಗಿತ್ತು. ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ, ನಡೆದಿದೆ. ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಪುನಃ ಅದನ್ನೇ ಕೇಳಿದ್ರೆ ನಿನಗೆ ನೋವಾಗಿಲ್ವಾ? ನನಗೂ ನೋವಾಗಿದೆ, ಎಲ್ರಿಗೂ ನೋವಾಗಿದೆ. ನೀನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ನೋವಾಗಿದೆ, ಇಡೀ ಸರ್ಕಾರಕ್ಕೆ ನೋವಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಪೊಲೀಸ್ ಕಮಿಷನರ್ನ ಬಲಿಪಶು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಎಲ್ಲ ಸಸ್ಪೆಂಡ್ ಆಗಿದ್ದಾರೆ, 5 ಜನ ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ. ಒಬ್ಬರನ್ನೇ ಮಾಡಿಲ್ಲ, ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ DCP, ACP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. ಇದು 2 ವರ್ಷ ಸಂಭ್ರಮದಲ್ಲಿ ಇದ್ದವ್ರಿಗೆ ಒಂಥರ ಬ್ಲ್ಯಾಕ್ ಮಾರ್ಕ್ ಆಗಲಿಲ್ಲ? 2 ವರ್ಷ ಸಂಭ್ರಮದಲ್ಲಿ ಬ್ಲ್ಯಾಕ್ ಮಾರ್ಕ್ ಆಗಲಿಲ್ಲ? ಹೆಂಗೆ ಬ್ಲ್ಯಾಕ್ ಮಾರ್ಕ್? ಇನ್ನೊಂದು ಸಾರಿ ಬ್ಲ್ಯಾಕ್ ಈಗ ನಾವು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದು ಅಂತ ಒಪ್ಬೋದು. ನಾವು ತಪ್ಪೇ ಮಾಡಿಲ್ವಲ್ಲ, ನಾವು ತಪ್ಪು ಮಾಡಿಲ್ಲ. ಆದರೆ ಘಟನೆ ನಡೀಬಾರ್ದಾಗಿ ಸುಳ್ಳು ಅದು ಯಾರು ಕೇಳಿಲ್ಲ. ಬಿಜೆಪಿಯವರು ಪ್ರೊಸೆಷನ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಾದ ನಂತರ ಬೇಡ ಅಂತ ಹೇಳಿ ಲೆಟರ್ ಇದೆಯಲ್ಲ, ಪ್ರಭಾಕರ ಎಲ್ಲ ನೋಡಿಲಿ. ಇದು ಬಿಜೆಪಿಯವರು ಇದು ಬರ್ದಿದ್ಯಾ? ನೀನು ಹೇಳಿದ್ಯಾ? ಮತ್ತೆ ಅದನ್ನ ಕೇಳೇ ಇಲ್ಲ. ಬರೀ ಇದನ್ನೇ ಕೇಳ್ತಾ ಇದೆಯಾ? ನಿಮ್ಗೆ ಬೇಸರ ಆಗಿದೆಯಾ? ನಿಮ್ಗೆ ನೋವಾಗಿದೆಯಾ? ನಿಮ್ಗೆ ಇದಾಗಿದೆಯಾ? ಇದು ನೋಡಪ್ಪ, ಇದು ಯಾರು ಹೇಳಿರೋದು? ಇದು ಅದು ಸುದ್ದಿ ಮಾಡಿದ್ವಿ, ಬರೀ ಸುದ್ದಿ ಮಾಡಿದ್ಯಾ ಅಷ್ಟೇ. ದಿನ ಬರ್ದಿದ್ದೀಯ, ತೋರಿಸಿದ್ಯಾ? ಎಲ್ಲಿ ತೋರಿಸಿದ್ಯಾ? ನೋಡಪ್ಪ, ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ. ಯಾರು ಹೇಳ್ತಾ ಇರೋದು? ಬಿಜೆಪಿ ಕರ್ನಾಟಕ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನು ಹೇಳ್ತಾ ಇದ್ದಾರೆ? ಇದು ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತೀ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಹೌದೇ?
ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನು ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ BJP-ಅವ್ರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ BJP-ಅವರು ಬೇರೆ ಥರ ಬಣ್ಣ ಹಚ್ಚರು. ಈಗ ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ಥರ ಬಣ್ಣ ಹಚ್ಚಿದ್ರು.